ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮುದ್ರ ರಾಜ ದೇವಾನುದೇವತೆಗಳಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ತಾರತಮ್ಯಕ್ಕೆ ಅನುಗುಣವಾಗಿ ಎಲ್ಲ ರೀತಿಯಾದಂತಹ ಉಡುಗೊರೆಗಳನ್ನು ನೀಡಿದ್ದಾನೆ. ಆ ಸಮುದ್ರ ಮಥನದ ಕಾಲದಲ್ಲಿ ಉದ್ಭವಿಸಿದಂತಹ ನವರತ್ನದ ಮಾಲೆಯನ್ನೇ ಯಾವ ಬ್ರಹ್ಮದೇವರಿಗೆ ವಾಯುದೇವರಿಗೆ ಕೊಟ್ಟಿದ್ದಾನೆ ಅಂದ ಮೇಲೆ ತನ್ನ ಅಳಿಯನಿಗೆ ಏನು ಕೊಟ್ಟ ನಮ್ಮ ಸಮುದ್ರ ರಾಜ? ಆ ಸಮುದ್ರ ರಾಜ ತನ್ನ ಅಳಿಯನಿಗಾಗಿ ಏನು ಮಾಡಿದ? ಆ ವಿಸ್ತಾರವಾದ ವರ್ಣನೆಯನ್ನು ಈ ಪದ್ಯದಲ್ಲಿ ವಾದಿರಾಜಸ್ವಾಮಿಗಳು ಮಾಡ್ತಾ ಇದ್ದಾರೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಉನ್ನತ ನವರತ್ನಮಯವಾದ ಅರಮನೆಯ ಚನ್ನೆ ಮಗಳಿಂದ ವಿರಚಿಸಿ ತನ್ನ ಅಳಿಯಗೆ ಸ್ಥಿರವ ಮಾಡಿಕೊಟ್ಟ, ಇನ್ನೊಂದು ಕಡೆಯಡಿಡದಂತೆ ಶೋಭಾನೆ. ಸಮುದ್ರ ರಾಜ ತನ್ನ ಅಳಿಯನಿಗೆ, ಇಡೀ ಜಗತ್ತೇ ಭಗವಂತನ ಮನೆ, ಆ ಭಗವಂತನಿಗಾಗಿ ತಾನು ಮನೆಯನ್ನು ಮಾಡಿಕೊಟ್ಟನಂತೆ. ಉನ್ನತವಾದಂತಹ ನವರತ್ನ ಖಚಿತವಾದಂತಹ ಅರಮನೆಯನ್ನು ವಾಸ್ತುಶಿಲ್ಪಕ್ಕೆ ತಕ್ಕಂತೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಉತ್ತಮವಾದಂತಹ ನಿಯಮಗಳಿಗೆ ಅನುಸಾರವಾಗಿ ಕಟ್ಟಿಸಿದ ತನ್ನ ಅಳಿಯ ತನ್ನ ಮನೆಯನ್ನು ಎಲ್ಲಿಯೂ ಬಿಟ್ಟು ಹೋಗಬಾರ್ದು. ಜೊತೆಗೆ ಆ ನಾರಾಯಣ ತನ್ನ ಮಗಳೊಡನೇನೆ, ಅಂದರೆ ಆ ಸಮುದ್ರರಾಜನ ಮಗಳ ಜೊತೆಗೇನೆ ವಾಸ ಮಾಡಲಿ ಎನ್ನುವುದಕ್ಕಾಗಿ ಎಲ್ಲಿಯೂ ನನ್ನ ಮಗಳನ್ನು ಬಿಟ್ಟು ಹೋಗುವುದು ಬೇಡ. ಅದಕ್ಕಾಗಿ ಆ ಸಮುದ್ರ ರಾಜ ತನ್ನಲ್ಲೇನೆ ಒಂದು ನವರತ್ನಮಯವಾದ ಅರಮನೆಯನ್ನು ಮಾಡಿಕೊಟ್ಟನಂತೆ, ದಾನವಾಗಿ ನೀಡಿದನಂತೆ. ನೋಡಿ, ನಾವು ಭೂದಾನವನ್ನು ಕೊಡಬೇಕಾದ್ರೇ ಯೋಗ್ಯರಾದಂತಹ ಬ್ರಾಹ್ಮಣರನ್ನು ಹುಡುಕ್ತೇವೆ. ಆದರೆ ಕೇವಲ ಭೂದಾನ ಮಾಡಿದವನಲ್ಲ ಸಮುದ್ರ ರಾಜ, ಗ್ರಹವನ್ನೇ ದಾನ ಮಾಡಿದಂತಹ ಮಹಾನುಭಾವ. ಆ ಗ್ರಹವನ್ನು ದಾನ ಮಾಡಿದ್ದು ಯಾವುದೋ ಒಬ್ಬ ಬ್ರಾಹ್ಮಣನಿಗಲ್ಲ, ಸಾಕ್ಷಾತ್ 14 ಲೋಕಗಳಿಗೆ ಒಡೆಯನಾದಂತಹ ಭಗವಂತನಿಗೆ. ಏನು ಭಾಗ್ಯ! ಅವನ ಭಾಗ್ಯ ನೋಡಿ ಹೇಗಿದೆ, ಸಮುದ್ರ ರಾಜನ ಭಾಗ್ಯ. ಅಂತಹ ಸಮುದ್ರ ರಾಜ ಸಾಕ್ಷಾತ್ ಭಗವಂತನಿಗೆ, ಅಪ್ರಾಕೃತ ಶರೀರನಾದಂತಹ ಭಗವಂತನಿಗೆ ದಾನವನ್ನು ನೀಡಿದನಂತೆ. ನಾವು ದಾನವನ್ನು ಕೊಡ್ತಾ ಇರ್ತೇವೆ. ದಾನ ಅಂದ್ರೇನು? ದಾ ಅಂದರೆ ಕೊಡೋದು, ನ ಅಂದರೆ ನಂದಲ್ಲ ಅಂತ ಕೊಡೋದೇನೇ ದಾನ. ದಾನ ಕೊಟ್ಟ ಮೇಲೆ ನಾನೇ ಕೊಟ್ಟೆ ನನ್ನಿಂದಾಯಿತು ಅಂತ ಹೇಳಿಕೊಂಡ್ರೆ ಅದು ದಾನ ಆಗೋದಿಲ್ಲ. ಅದಕ್ಕಾಗಿ ದಾನವನ್ನು ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅಂತ ಹೇಳಿದಂತೆ ದಾನವನ್ನು ಎಂಥವರಿಗೆ ಕೊಡ್ತೇವೋ ಆ ರೀತಿಯಾದ ಫಲ ನಮಗೆ ಬಂದು ಒದಗ್ತದೆ. ಆ ನಿಟ್ಟಿನಲ್ಲಿ ಸಾಕ್ಷಾತ್ ಭಗವಂತನಿಗೇನೆ ದಾನವನ್ನು ಮಾಡಿದ್ದಾನೆ ಅಂದ ಮೇಲೆ ಸಮುದ್ರ ರಾಜನಿಗೆ ಫಲಗಳು ಹೇಳಬೇಕೇನು? ಆ ಸಮುದ್ರದಲ್ಲಿ ಅಲೆಗಳು ಹೇಗೆ ಬರ್ತಾ ಇರ್ತಾವೆಯೋ ಹಾಗೆ ಅನಾದ್ಯನಂತ ಕಾಲದವರೆಗೆ ಸಮುದ್ರ ರಾಜನಿಗೆ ವರಗಳ ರಾಶಿಯೇ ಬರ್ತಾ ಇದೆ. ನಮ್ಮ ಭಗವಂತನಿಗೆ ಗ್ರಹದಾನ ಮಾಡಿದ್ದಕ್ಕಾಗಿ ಕೇವಲ ಅರಮನೆ ಮಾಡಿಕೊಟ್ಟ ಅಂದರೆ ಉಪಚಾರಕ್ಕಾಗಿ ಏನೋ ಕೊಟ್ಟ ಅಂತ ತಿಳ್ಕೊಳ್ಳೋದಲ್ಲ. ಭೂಲೋಕದಲ್ಲಿದ್ದೂ ಕೂಡ ಸ್ವರ್ಗವನ್ನು ಮುಟ್ಟುವಂತಹ ಅರಮನೆಯನ್ನು ಮಾಡಿಕೊಟ್ಟನಂತೆ. ಅಷ್ಟು ಭವ್ಯವಾದಂತಹ ಅರಮನೆಯನ್ನು, 50 ಲಕ್ಷ ಯೋಜನ ಎತ್ತರ ಸ್ವರ್ಗ ಇದೆ ಭೂಲೋಕದಿಂದ. ಕ್ಷೀರ ಸಮುದ್ರ ಶ್ವೇತದ್ವೀಪದ ಪ್ರದೇಶದಲ್ಲಿ 50 ಲಕ್ಷ ಯೋಜನದೆತ್ತರಕ್ಕೆ ದೊಡ್ಡ ಪರ್ವತವಾಗಿ ಬೆಳೆದು ನಿಂತಿದೆ ಅಂತೆಯೇ. ಆ ತುದಿಯಲ್ಲಿ ಆ ಕ್ಷೀರ ಸಮುದ್ರ ಹೆಪ್ಪುಗಟ್ಟಿ ಏನು ಶ್ವೇತದ್ವೀಪದ ತುದಿಗೆ ಬಂದು ನಿಂತಿದೆಯಲ್ಲ, ಅದರ ಮೇಲೆ ಭಗವಂತನ ಅರಮನೆಯನ್ನು ಕಟ್ಟಿಸಿಕೊಟ್ಟ ಈ ಯಾವ ಸಮುದ್ರ ರಾಜ. ಭಗವಂತ ಇನ್ನೊಂದು ಕಡೆ ಅಡಿ ಇಡೋದು ಬೇಡ, ನನ್ನಲ್ಲೇ ನನ್ನ ಮಗಳ ಜೊತೆಗೇನೇ ಇರಲಿ ಅನ್ನೋದು ಸಮುದ್ರ ರಾಜನ ಮಾತು. ಆದರೆ ಭಗವಂತ ಇನ್ನೊಂದು ಅಡಿ ಇಡುವ ಪ್ರಸಂಗ ಬಂದರೆ ಶ್ರೀಭಾಗದಿಂದಲೇ ಬರಬೇಕು.
ಅದಕ್ಕಾಗಿ ಆ ಭಗವಂತ ಭಕ್ತರು ಎಲ್ಲಿ ಕರೀತಾರೋ ಅಲ್ಲಿ ಹೋಗ್ತಾನೆ. ಮದ್ಭಕ್ತಾಃ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಕೇಸಕ್ಕಿ ಅನ್ನ ಉಂಬುವನ ಬಡ್ಡಿ ಕಾಸು ಬಿಡದೆ ಹೊನ್ನ ಗಳಿಸುವನ ಘೋಷನಾದಕ್ಕೆ ನಲಿಯುವನ ತನ್ನ ದಾಸರ ಮ್ಯಾಳದೊಳು ಕುಣಿದಾಡುತ್ತಿಹನ ಧಣಿಯ ನೋಡಿದೇನ ವೆಂಕಟನ. ಭಗವಂತ ಭಕ್ತರ ಕರದಲ್ಲೆಲ್ಲ ಹೋಗ್ತಾರಲ್ಲ, ಅದಕ್ಕಾಗಿ ಹೋಗಬೇಕಾದರೂ ಕೂಡ ಶ್ರೀಭಾಗದಿಂದಲೇನೆ ಅನುಗ್ರಹವಾಗಲಿ ಅನ್ನುವುದಕ್ಕಾಗಿ ನಿತ್ಯ ದೇವರ ಪೂಜೆ ಮಾಡುವಾಗ ಶ್ವೇತದ್ವೀಪದ ಅರಮನೆಯನ್ನು ಚಿಂತಿಸಿ ನಮಸ್ಕಾರ ಮಾಡಿ ಅದರ ಮೇಲೆ ಭಗವಂತನ ಅರಮನೆ, ಆ ದಿವ್ಯವಾದ ನವರತ್ನದ ಮಂಟಪದಲ್ಲಿ ಭಗವಂತನನ್ನು ಇಟ್ಟು ನಾವು ಅರ್ಚನೆ ಮಾಡುತ್ತೇವೆ. ಅಂದ ಮೇಲೆ ಶಾಸ್ತ್ರೋಕ್ತವಾದಂತಹ ನಿಯಮಗಳಿಂದ ಯಾವ ಅರಮನೆಯನ್ನು ಕಟ್ಟಿಸಿ ಭಗವಂತನಿಗೆ ನೀಡಿದನಂತೆ ಸಮುದ್ರ ರಾಜ. ಉನ್ನತ ನವರತ್ನಮಯವಾದ ಅರಮನೆಯ ಚೆನ್ನೆ ಮಗಳಿಂದ ವಿರಚಿಸಿ ತನ್ನ ಅಳಿಯಗೆ ಸ್ಥಿರವ ಮಾಡಿಕೊಟ್ಟ ಇನ್ನೊಂದು ಕಡೆಯಡಿ ಇಡದಂತೆ ಶೋಭಾನೆ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲಹಲಿ ಶೋಭಾನೆ. ಹಯವದನನ ಮೂರ್ತಿಯಾದಂತಹ ಆವ ಕಡೆಯಿಂದ ಬಂದೇವ ಜೀವದನನೇ ಭಾವಿಸುತ್ತ ವಾದಿರಾಜ ಮುನಿಯ ಕಾಣುತ್ತಾ. ವಾದಿರಾಜರು ವರ್ಣನೆ ಮಾಡ್ತಾರಂತೆ, ಹಯಗ್ರೀವವನ್ನು ತಲೆಯ ಮೇಲೆ ಇಟ್ಟುಕೊಂಡರೆ ಕುದುರೆಯ ರೂಪದಲ್ಲಿ, ಕುದುರೆ ಬಂದಿದೆ, ಬಿಳಿ ಕುದುರೆ ಬಂದಿದೆ ಅಂತಾರಲ್ಲ, ಹಾಗೆ ಕುದುರೆಯ ರೂಪದಲ್ಲಿ ಬಂದು ಆ ಹಯಗ್ರೀವವನ್ನು ಸ್ವೀಕಾರ ಮಾಡಿದರೆ ವಾದಿರಾಜರಂತಾರಂತೆ, ಆವ ಕಡೆಯಿಂದ ಬಂದೇವ ಜೀವದನನೇ ಭಾವಿಸುತ್ತ ವಾದಿರಾಜ ಮುನಿಯ ಕಾಣುತ್ತಾ. ಇಂತಹ ಹಯವದನ ಆ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮೀದೇವಿಗೆ ಜಯವನ್ನು ಕೊಟ್ಟಿದ್ದಾನೆ. ಜಯವಿತ್ತ ಅಂತಹ ಶ್ರೀಕೃಷ್ಣ ದಯದಿಂದ ನಮ್ಮೆಲ್ಲರ ರಕ್ಷಣೆಯನ್ನು ಮಾಡಲಿ ಎನ್ನುವುದಾಗಿ ಕೇಳ್ತಾ ಇದ್ದಾರೆ. ಸಕಲ ಲೋಕಗಳಿಗೂ ತಾಯಿಯಾಗಿ, ಅಧಿಷ್ಠಾತ್ರಿಯಾಗಿ, ಜಯಶಾಲಿನಿಯಾಗಿ ದೇವಿ ತಾನು ಎಲ್ಲ ಲೋಕಗಳ ರಕ್ಷಣೆಯನ್ನು ಮಾಡ್ತಾ ಇದ್ದಾಳೆ. ಅಂತಹ ಲಕ್ಷ್ಮೀದೇವಿ ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯ ಜಗದಾಧಾರೆ ಮುಕ್ತ ಗುಣವಿನುತೆ ಚಿತ್ತಯಿಸು ಭಿನ್ನ ಪವ ಶ್ರೀ ಪುರುಷೋತ್ತಮನ ವಕ್ಷೋ ನಿವಾಸಿನಿ ಭೃತ್ಯವತ್ಸಲೆ ಕಾಯೆ ತ್ರಿಜಗನ್ಮಾತೆ ವಿಖ್ಯಾತೆ. ನೋಡಿ, ಅದ್ಭುತವಾದಂತಹ ಮಾತನ್ನು ತಿಳಿಸ್ತಾ ಇಂತಹ ಲಕ್ಷ್ಮೀದೇವಿ ಕ್ಷೀರ ಸಮುದ್ರದಲ್ಲಿ ಆ ಲಕ್ಷ್ಮೀದೇವಿಗೆ ಮತ್ತೆ ಭಗವಂತ ಅನುಗ್ರಹವನ್ನು ಮಾಡಿದ, ಜಯವನ್ನು ತಂದುಕೊಟ್ಟ. ಅದಕ್ಕೆ ದಾಸರಂತಾರೆ, ಅದಕ್ಕೆ ವಾದಿರಾಜರಂತಾರೆ, ಜಯಪ್ರದನು ಜಗಕ್ಕೆ ಶ್ರೀ ಹಯವದನ ಮೂರ್ತಿರೇ ಭಯವ್ಯಾತಕೆ ಭಕ್ತ ಜನಕ್ಕೆ ಕೇವಲ ಜಯಪ್ರದ ಅಂತಂದರೆ ಜೀವಿಗಳಿಗೆ, ಜೀವರಾಶಿಗಳಿಗೆ, ಲೋಕಗಳಿಗೆ ಮಾತ್ರ ಜಯವನ್ನು ತಂದು ಕೊಡುವವನಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿಗೆ ಕ್ಷೀರ ಸಮುದ್ರದಲ್ಲಿ ಜಯವನ್ನು ತಂದು ಕೊಟ್ಟ. ಅದಕ್ಕಾಗಿ ವಾದಿರಾಜರಂದಿದ್ದು ಜಯಪ್ರದನು ಜಗಕ್ಕೆ ಶ್ರೀ ಹಯವದನ ಮೂರ್ತಿರೇ ಭಯವ್ಯಾತಕೆ ಭಕ್ತ ಜನಕ್ಕೆ ಇಂತಹ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನ ದಯದಿಂದ ರಕ್ಷಣೆ ಮಾಡಲಿ ಎನ್ನುವುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜಯವಿತ್ತ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲಹಲಿ ಶೋಭಾನೆ. ಈ ಪದವ ಮಾಡಿದ ವಾದಿ ರಾಜೇಂದ್ರ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಲಿ ಶೋಭಾನೆ. ಇಂತಹ ಅದ್ಭುತವಾದಂತಹ ಲಕ್ಷ್ಮೀ ಶೋಭಾನೆಯ ಪದವನ್ನು
ವಾದಿರಾಜ ಗುರು ಸಾರ್ವಭೌಮರು ಮಾಡಿದ್ದಾರೆ. ಅದಕ್ಕಾಗಿ ಇಂತಹ ವಾದಿರಾಜ ಎನ್ನುವಂತಹ ಹೆಸರನ್ನು ಪಡೆದಂತಹ ನನಗೆ ತಾಪವನ್ನು ಕಳೆಯಬೇಕು ಹಯವದನ ದೇವರು ಅನ್ನುವುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಾದಿರಾಜರು ನೋಡಿ, ಹೊನ್ನು ಹೆಣ್ಮಣ್ಣ ಬಿಡದು ಪುಣ್ಯ ಮನಕೆ ಒಡಂಬಡದು ಎನ್ನದೆಂಬೋ ಮಮತೆ ತಗ್ಗದು ಧನ್ಯ ಜನಕ್ಕೆ ಶಿರವು ಬಗದು ನಿನ್ನ ವಾರ್ತೆ ಕರ್ಣ ಕೇಳದು ಅನ್ಯ ವಾರ್ತೆಗೆ ಹೊತ್ತು ಸಾಲದು ಇನ್ನು ಹೇಸಿಗೆ ಮನಕ್ಕೆ ಬಾರದು ಮುಂದಿನ ಗತಿಯನಗೆ ತೋರದು ಈಗಲೋ ಇನ್ನಾವಾಗಲೋ ಈಗಲೋ ಇನ್ನಾವಾಗಲೋ. ಈ ದೇಹ ಅನ್ನೋದು ಸ್ಥಿರ ಅಲ್ಲ. ಈ ದೇಹಕ್ಕೆ ಅನೇಕ ರೀತಿಯಾದ ಇಂತಹ ತಾಪಗಳಿದೆ. ಈ ತಾಪಗಳನ್ನು ಕಳೆದು ಶ್ರೀಚರಣ ನಿನ್ನ ಪರಮ ಪವಿತ್ರವಾದ ಮಂಗಲಮಯವಾದ ಚರಣಗಳಲ್ಲಿ ನನ್ನನ್ನು ಇಟ್ಟು ನಿನ್ನ ಸಮೀಪದಲ್ಲಿ ನನ್ನನ್ನು ಇಟ್ಟುಕೊಂಡು ರಕ್ಷಣೆ ಮಾಡು ಎನ್ನುವುದಾಗಿ ವಾದಿರಾಜರು ಪ್ರಾರ್ಥನೆ ಮಾಡಿದ್ದಾರೆ. ಈ ಪದವ ಮಾಡಿದ ವಾದಿರಾಜೇಂದ್ರ ಮುನಿಗೆ ಶ್ರೀಪತಿಯಾದ ಹಯವದನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಹಲಿ ಶೋಭಾನೆ. ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆಂದೆನಿಸಿದ ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವಿದು ಶೋಭಾನೆ. ಹೀಗೆ ವಾದಿರಾಜ ಗುರು ಸಾರ್ವಭೌಮರಿಂದ ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡಂತಹ ಮಹಾನುಭಾವ ನಮ್ಮ ಲಕ್ಷ್ಮೀಕಾಂತ. ಲಕ್ಷ್ಮೀಕಾಂತ ಬಾರೋ ಶುಭ ಲಕ್ಷಣವಂತ ಬಾರೋ ಆದಿಮೂಲ ವಿಗ್ರಹ ವಿನೋದಿನಿನೇ ಬಾರೋ ಸಾಧು ಸಜ್ಜನ ಸತ್ಯ ಜ್ಞಾನಿ ಯೋಗಿನಿನೇ ಬಾರೋ ಬಾರೋ ಲಕ್ಷ್ಮೀಕಾಂತ ಬಾರೋ ಶುಭ ಲಕ್ಷ್ಮಣವಂತ ಬಾರೋ. ಹೀಗೆ ಆ ಲಕ್ಷ್ಮೀಕಾಂತನೇ ಒಳಗಡೆ ನಿಂತು ಕೊಂಡಾಡಿಸಿಕೊಂಡಿದ್ದಾನೆ. ಅವನಿಗೆ ಕಂದ ಅಂತಂದರೆ ಅದು ಸಂತನಾದಂತಹ ವಾದಿರಾಜ. ಇಂತಹ ವಾದಿರಾಜೇಂದ್ರ ಮುನಿಗಳು ಪಂಥದಲ್ಲಿ ಹೇಳಿದಂತಹ ಪದ ಇದು. ಇಂತಹ ಪದವನ್ನು ನೀನು ಸ್ವೀಕಾರ ಮಾಡು ಎನ್ನುವುದಾಗಿ ವಾದಿರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಂಥದಿ ಅನ್ನುವ ಶಬ್ದಕ್ಕೆ ಸ್ಪರ್ಧೆ ಅಂತ ಅರ್ಥ. ಸ್ಪರ್ಧೆಯಿಂದ ಹೇಳಿದ ಪದವಿದು. ಯಾಕೆ ಸ್ಪರ್ಧೆಯಿಂದ ಅಂತಂದರೆ ಯಾವ ವರ ಮತ್ತೆ ಬದುಕಬೇಕಾಗಿದೆ, ಅದಕ್ಕಾಗಿ ಸ್ಪರ್ಧೆಯಿಂದ ಆ ವಾದಿರಾಜೇಂದ್ರರು ಮಾಡಿದಂತಹ ಕೃತಿ ಇದು ಎನ್ನುವುದಾಗಿ ವಾದಿರಾಜರೇ ತಿಳಿಸ್ತಾ ಇದ್ದಾರೆ. ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದನೆಂದೆನಿಸಿದ ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವಿದು ಶೋಭಾನೆ. ಶ್ರೀಯರಸ ಹಯವದನ ಪ್ರಿಯ ವಾದಿರಾಜರಾಯ ರಚಿಸಿದ ಪದವಿದು ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು ನಿರಾಯಾಸದಿಂದ ಸುಖಿಪರು ಶೋಭಾನೆ. ಈ ಲಕ್ಷ್ಮೀದೇವಿ ಮತ್ತು ಆ ಲಕ್ಷ್ಮೀದೇವಿಗೆ ಒಡೆಯನಾದಂತಹ ಹಯವದನ, ಈ ಹಯವದನಿಗೆ ಅತ್ಯಂತ ಪ್ರಿಯರಾದಂತಹ ಮಹಾನುಭಾವರು ಅಂದರೆ ವಾದಿರಾಜರು. ಇಂತಹ ವಾದಿರಾಜರು ರಚನೆ ಮಾಡಿದಂತಹ ಪದ್ಯವಿದು. ಇದನ್ನು ನಿತ್ಯದಲ್ಲಿ ಯಾರು ಪಠಣೆ ಮಾಡ್ತಾರೋ ಅವರಿಗೆ ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು. ಅವರ ಭವಿಷ್ಯವೂ ಕೂಡ ಅಂದರೆ ಅವರ ಆಯುಷ್ಯವೂ ಹೆಚ್ಚುತ್ತದೆ, ಅವರ ಭವಿಷ್ಯವೂ ಕೂಡ ಉತ್ತಮ ರೀತಿಯಲ್ಲಿ ಸಾಗ್ತದೆ. ನಿರಾಯಾಸದಿಂದ ಸುಖಿಪರು, ಯಾವುದೇ ಆಯಾಸ ಇಲ್ಲದೇನೆ ಸುಖವಾಗಿ ಇರ್ತಾರೆ ಎನ್ನುವ ತತ್ವವನ್ನು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಇಂತಹ ವಾದಿರಾಜರು ಮಾಡಿದಂತಹ ಅದ್ಭುತವಾದ ಕೃತಿ ಇದು ಲಕ್ಷ್ಮೀ ಶೋಭಾನ. ನಾಳೆ ಅಥವಾ ನಾಡಿದ್ದು ಈ ಪದ್ಯ, ಈ ಲಕ್ಷ್ಮೀ ಶೋಭಾನ ಪದದ ಅರ್ಥಾನುವಾದದ ವಿವರಣೆ ಸಂಪೂರ್ಣಗೊಳ್ಳಲಿದೆ. ವಾದಿರಾಜ ಗುರುಸಾರ್ವಭೌಮರ ಆರಾಧನೆಯ ನಿಮಿತ್ತವೇ, ಆ ಆರಾಧನೆಯ ದಿನದಂದೇ ಇದು ಸಮರ್ಪಣೆ ಆಗ್ತಾ ಇರೋದು. ಅದು ಎಷ್ಟು ಜನ್ಮಗಳ ಸುಕೃತದ ಫಲವೋ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ವಾದಿರಾಜರ ಆರಾಧನೆ ನಿಮಿತ್ತ ಈ ಪದ್ಯವನ್ನು, ಈ ಪದ್ಯದ ಅರ್ಥದ ವಿವರಣೆಯನ್ನು ಆ ಗುರುಸಾರ್ವಭೌಮರ ಪಾದಕಮಲಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ, ಶ್ರೀಯರಸ ಹಯವದನ ಪ್ರಿಯ ವಾದಿರಾಜರಾಯ ರಚಿಸಿದ ಪದವಿದು ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು ನಿರಾಯಾಸದಿಂದ ಸುಖಿಪರು ಶೋಭಾನೆ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.